ಆತ್ಮೀಯ ಪೋಷಕರೇ, ಮಕ್ಕಳಲ್ಲಿ ಶುಚಿಗೊಳಿಸುವ ಅಭ್ಯಾಸವನ್ನು ನಿರ್ಮಿಸುವುದು ಮುಖ್ಯವಾದುದಾದರೂ ಅವರು ಆಗಾಗ್ಗೆ ಅದನ್ನು ನೀರಸವಾಗಿ ಕಾಣುತ್ತಾರೆ ಮತ್ತು ಅದನ್ನು ಮಾಡಲು ಬಯಸುವುದಿಲ್ಲ. ಈ ವಿಡಿಯೋದಲ್ಲಿ ನಿಮ್ಮ ಮಗುವನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡುವಂತೆ ಪ್ರೇರೇಪಿಸಲು ನೀವು ಅವರೊಂದಿಗೆ ಆಡಬಹುದಾದ ಕೆಲವು ಆಟಗಳನ್ನು ಮತ್ತು ಚಟುವಟಿಕೆಗಳನ್ನು ನಾವು ನೋಡುತ್ತೇವೆ. ಮೊದಲನೆಯದು, ಮಕ್ಕಳಿಗೆ ಮಡಿಸಿದ ಬಟ್ಟೆಗಳನ್ನು ಸರಿಯಾದ ಕಬೋರ್ಡ್ಗಳಲ್ಲಿ ಇರಿಸಲು ಅಥವಾ ಅವರ ಆಟಿಕೆಗಳು, ಪುಸ್ತಕಗಳು ಮತ್ತು ಕ್ರಯಾನ್ಗಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸಲು ಸಹಾಯ ಮಾಡಲು ನೀವು ಈ ಆಟವನ್ನು ಆಡಬಹುದು. ಅವರು ಅದನ್ನು ಎಲ್ಲಿ ಇಡಬೇಕು ಎಂದು ಊಹಿಸಬಹುದೇ ಮತ್ತು ಅವರು ಅದನ್ನು ಅಲ್ಲಿ ಇಡುತ್ತಾರೆಯೇ ಎಂದು ನೋಡೋಣ. ಆಟ 1, ವಸ್ತುವನ್ನು ಎಲ್ಲಿ ಇಡಬೇಕೆಂದು ಊಹಿಸಿ. ಕೆಲವೊಂದು ಐಟಮ್ಸ್ ಇದೆ ಅಲ್ವಾ, ಇದು ನಾವು ಆಟ ಆಡದ್ಮೇಲಾಗ್ಲಿ ಅಥವಾ ಈ ಬಟ್ಟೆ ವಾಶ್ ಮಾಡಿದ್ಮೇಲಾಗ್ಲಿ ಎಲ್ಲೆಲ್ಲಿ ಇಡಬೇಕು, ಅದು ಫಸ್ಟ್ ಏನ್ ಮಾಡ್ಬೇಕು ಅಂತ ಸ್ವಲ್ಪ ತಿಳಿಸಿ ಹೇಳ್ತೀನಿ, ಓಕೆನಾ? ಇವಾಗ ಎಕ್ಸಾಂಪಲ್ ನಾವೀಗ ಬಾಲ್ ಆಟ ಆಡ್ತೀವಿ, ಹೊರಗಡೆಯಿಂದ ಬಂದ್ಬಿಟ್ಟು ಹೊರಗಡೆ ಆಟ ಆಡ್ತೀವಿ ಎಲ್ಲ ಸೇರ್ಕೊಂಡು. ಅವಾಗ ಈ ಬಾಲ್ ಗಲೀಜಾಗಿರತ್ತೆ, ಅವಾಗ ಏನ್ ಮಾಡ್ತೀಯ ನೀನು? ತೊಳ್ಕೊಂಡು ಎಲ್ಲಿ ಇಡ್ತೀಯ ಈ ಬಾಲ್ ಅನ್ನ? ಮೇಲೆ ಓಕೆ, ನೀನ್ ಹೇಳೋದ್ ರೀತಿ ಅಂದ್ರೆ ಇದು ಗಲೀಜಾದನ್ನ ತೊಳೆದ್ಬಿಟ್ಟು ನೀನು ಆಟ ಸಾಮಾನು ಎಲ್ಲಿ ಇಡ್ತೀಯ ನೋಡೋ, ಅದ್ರ ಜೊತೆ ಇದು ಬಾಲ್ ಅನ್ನ ಇಡ್ಬೇಕಲ್ವಾ? ಇದೆಲ್ಲ ಆಟ ಆದ್ಮೇಲೆ ಎಲ್ಲಿ ಇಡ್ತೀಯ ನೀನು? ಆಡೋ ಸಾಮಾನ್ ಡಬ್ಬ ಇದೆ ಅಲ್ವಾ, ಎಲ್ಲ ನಾನು ಕ್ರಯನ್ಸ್ ಮತ್ತು ಪೆನ್ಸಿಲ್ ಎಲ್ಲ ಕೊಟ್ಟಿದ್ದೇನೆ. ಇದೆಲ್ಲ ನೀನು ಸ್ಕೂಲಲ್ಲಿ ಕಲರ್ಸ್ ಹಾಕಿದ್ಮೇಲೆ ಮಾರ್ಕರ್ ಇದ್ ಮಾಡಿದ್ಮೇಲೆ ಎಲ್ಲಿ ಇಡ್ತೀಯಾ? ಬ್ಯಾಗಲ್ಲಿ. ವೆರಿ ಗುಡ್, ಬ್ಯಾಗಲ್ಲಿ ಇಡ್ತೀಯಲ್ವಾ? ವೆರಿ ಗುಡ್ ಪುಟ್ಟ. ಎರಡನೆಯದು, ಕಾಗದದ ಕೆಲವು ಚಿಟ್ಗಳನ್ನು ಮಾಡಿ ಮತ್ತು ನಿಮ್ಮ ಮಗು ಸಹಾಯ ಮಾಡಲು ನೀವು ಬಯಸುವ ವಿವಿಧ ಕಾರ್ಯಗಳನ್ನು ಬರೆಯಿರಿ. ಅವುಗಳನ್ನು ಮಡಚಿ ಬಟ್ಟಲಿನಲ್ಲಿ ಹಾಕಿ. ಅವರು ಎತ್ತುವ ಚಿಟ್ನಲ್ಲಿರುವ ಕ್ರಿಯೆಯನ್ನು ಅವರು ಮಾಡಬೇಕಾಗುತ್ತದೆ ಎಂದು ನಿಮ್ಮ ಮಗುವಿಗೆ ತಿಳಿಸಿ. ಎರಡನೇ ಆಟ, ನೀವು ಯಾವ ಕೆಲಸವನ್ನು ಮಾಡುತ್ತೀರಿ? ನಿಮ್ಮ ಮಗು ಸರಳವಾದ ಕೆಲಸಗಳಲ್ಲಿ ಸಿಲುಕಿಕೊಂಡಾಗ ಸಮಸ್ಯೆಯನ್ನು ಪರಿಹರಿಸಲು ಆಲೋಚನೆಗಳೊಂದಿಗೆ ಬರಲು ಅವರನ್ನು ಕೇಳಿ. ಇದು ಅವರ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಮಸ್ಯೆಯನ್ನು ಪರಿಹರಿಸುವ ಅಭ್ಯಾಸವನ್ನು ನಿರ್ಮಿಸುತ್ತದೆ. ಒಂದು ಕೆಲಸವನ್ನು ವಿವಿಧ ರೀತಿಯಲ್ಲಿ ಮಾಡಬಹುದು ಎಂದು ಅವರು ತಿಳಿಯುತ್ತಾರೆ.